ಕುಮಾರಸ್ವಾಮಿ ಕೊಲೆ ಪ್ರಕರಣದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಸೇರಿದಂತೆ 17 ಜನ ಆರೋಪಿಗಳನ್ನ ನ್ಯಾಯಾಂಗ ಬಂಧನದಲ್ಲಿಡಲಾಗಿದೆ. 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಿದ್ರು. ಸೊ ನಿನ್ನೆಯಿಂದ ಮತ್ತೆ 14 ದಿನ ಒಂದು ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ. ಅಂದ್ರೆ ಜೈಲು ವಾಸ ಎಕ್ಸ್ಟೆಂಡ್ ಆಗಿದೆ. ಇಲ್ಲಿವರೆಗೂ ಕನ್ನಡ ಚಿತ್ರರಂಗದ ಸಾಕಷ್ಟು ಜನ ನಟ ನಟಿಯರು, ನಿರ್ಮಾಪಕರು, ನಿರ್ದೇಶಕರು ನಮ್ಮೊಟ್ಟಿಗೆ ಮಾತನಾಡಿದ್ದಾರೆ. ಅವರ ವೈಯಕ್ತಿಕ ಅಭಿಪ್ರಾಯಗಳನ್ನ ಹಂಚಿಕೊಂಡಿದ್ದಾರೆ. ಅವರು ಕಂಡಂತೆ ದರ್ಶನ್ ಹೇಗೆ ಅಂತ ಹೇಳ್ಕೊಂಡಿದ್ದಾರೆ. ಆದ್ರೆ ದರ್ಶನ್ ಅವರು ಅರೆಸ್ಟ್ ಆದ ತಕ್ಷಣ ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದು ಯಾರ ಒಂದು ಮುಲಾಜಿಗೂ ಒಳಗಾಗದೆ ದರ್ಶನ್ ಅವರು ನಾನ್ ಕಂಡಂತೆ ಹೇಗೆ ಅಂತ ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದು ಒನ್ ಅಂಡ್ ಓನ್ಲಿ ಸಂಜನಾ ಗಲ್ರಾಣಿ ಮೇಡಮ್ ಅವರು. ಬಹುಭಾಷಾ ನಟಿಯಾಗಿ ಮಿಂಚಿ ಸೊ ಈ ತರದೊಂದು ಪ್ರಕರಣಗಳಾದಾಗ ಎಲ್ಲರ ಪರವಾಗಿ ಅಂದ್ರೆ ನ್ಯಾಯದ ಪರವಾಗಿ ಧ್ವನಿ ಎತ್ತುವಂತ ಕೆಲಸವನ್ನ ಮಾಡ್ತಾರೆ. ಅದೇ ರೀತಿ ದರ್ಶನ್ ಪರವಾಗಿ ಧ್ವನಿ ಎತ್ತಿದ್ರು. ಸೊ ಫಾರ್ ದಿ ಫಸ್ಟ್ ಟೈಮ್ ಗ್ಯಾರಂಟಿ ನ್ಯೂಸ್ ಚಾನಲ್ ಜೊತೆ ಮಾತನಾಡ್ಲಿಕ್ಕೆ ಸಿಕ್ಕಿದ್ದಾರೆ. ಅವ್ರು ಕಂಡಂತೆ ದರ್ಶನ್ ಅವರು ಹೇಗೆ ಈ ಪ್ರಕರಣ ಯಾವ ರೀತಿ ಸಾಗ್ತಾ ಇದೆ, ಅವರು ಕೂಡ ಒಂದು ಕೇಸಲ್ಲಿ ಜೈಲು ವಾಸವನ್ನು ಅನುಭವಿಸಿದ್ರು. ಆ ದಿನಗಳು ಎಷ್ಟು ಕಷ್ಟಕರವಾಗಿದ್ದು ಮತ್ತು ಎಷ್ಟು ಸವಾಲುಗಳನ್ನ ಎದುರಿಸಬೇಕಾಗತ್ತೆ ಜೈಲಲ್ಲಿ ಅನ್ನುವಂಥ ವಿಚಾರಗಳನ್ನ, ಮತ್ತೆ ಡ್ರಗ್ಸ್ ಕೇಸಲ್ಲಿ ಅವರಿಗೆ ಕ್ಲೀನ್ ಚೀಟ್ ಕೂಡ ಸಿಕ್ಕಿದೆ. ಈ ಎಲ್ಲ ಪ್ರಕರಣಗಳ ಬಗ್ಗೆ, ಈ ಎಲ್ಲ ಇದರ ತನಿಖೆಯ ಬಗ್ಗೆ ಅವರು ಮಾತನಾಡ್ಲಿಕ್ಕೆ ರೆಡಿ ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಹಾಯ್ ಮೇಡಮ್, ನಮಸ್ತೆ. ಹಾಯ್, ನಮಸ್ತೆ. ಹೌ ಆರ್ ಯು? ಚೆನ್ನಾಗಿದ್ದೀನಿ, ನೀವು? ಐ ಆಮ್ ಓಕೆ. ದರ್ಶನ್ ಸರ್ ಪರವಾಗಿ ಫಸ್ಟ್ ರಿಯಾಕ್ಟ್ ಮಾಡಿದವ್ರ ಪೈಕಿ ನೀವೇ ಮೊದಲಿಗರು. ಸೊ ಯಾಕೆ ಆ ಕ್ಷಣಕ್ಕೆ ರಿಯಾಕ್ಟ್ ಮಾಡಬೇಕು ಅಂತ ಅನ್ನಿಸ್ತು? ಜೊತೆಗೆ ಆ ಪ್ರಕರಣ ಅಂದ್ರೆ ಅರೆಸ್ಟ್ ಆದ್ರು ಅನ್ನುವಂಥ ವಿಚಾರವನ್ನ ಕೇಳಿದಾಗ ತಾವು ಎಷ್ಟು ಶಾಕ್ ಆದ್ರಿ ಅಂತ? ನನಗೆ ನಾವು ಸ್ಕ್ರೀನ್ ಮೇಲೆ ನೋಡೋ ದರ್ಶನ್ ಸರು ನನಗೆ ತುಂಬ ಇಷ್ಟ. ಐ ರಿಯಲಿ ಲವ್ ಹಿಸ್ ಕ್ಯಾರೆಕ್ಟರ್ಸ್, ಐ ರಿಯಲಿ ಲವ್ ಹಿಸ್ ಫಿಲ್ಮ್ಸ್. ಕನ್ನಡ ಇಂಡಸ್ಟ್ರಿನಲ್ಲಿ ನನ್ನ ಮೋಸ್ಟ್ ಫೇವ್ರೆಟ್ ಸ್ಟಾರ್ ದರ್ಶನ್ ಅವರು ಅಂತ ಹೇಳಿದ್ರು ಖಂಡಿತವಾಗ್ಲೂ ತಪ್ಪಾಗಲ್ಲ. ಪ್ಲಸ್ ವೈಯಕ್ತಿಕವಾಗ್ಲೂ ನಾನು ಅವ್ರನ್ನ ಹೆಂಗೆ ಕಂಡಿದ್ದೀನಿ, ಎಷ್ಟು ಜೆಂಟಲ್ಮೆನ್ ಆದ ವ್ಯಕ್ತಿ ಆಗಿದ್ದಾರೆ. ಇಂಥ ಒಂದು ವ್ಯಕ್ತಿಯಿಂದ ಒಂದು ಚಿಕ್ಕ ಪರಿವಾರದ ಹುಡುಗನ್ನ ಕೈ ಮಾಡಿ ಅವರು ಖಂಡಿತವಾಗ್ಲೂ ಹೊಡಿಲಿಕ್ಕೆ ಅವ್ರ ಕೈಯಿಂದ ಸಾಧ್ಯ ಇಲ್ಲ ಅಂತ ನಾನು ಇವಾಗಲೂ ಘಂಟಾಘೋಷವಾಗಿ ಆ ಒಂದು ಮಾತೇ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಆಫ್ಕೋರ್ಸ್ ಎಸ್, ಕೊಲೆ ಆಗಿದೆ, ಕಣ್ಣಿಗೆ ಕಾಣಿಸ್ತಾ ಇದೆ. ನಾವೇನು ಕಣ್ಣಿಗೆ ಕಾಣಿಸ್ದೇ ಇರೋರಲ್ಲ. ಬಟ್ ಯಾರು ಪರಿಚಯ ಇದ್ದಾರೆ ಅವ್ರ ಮೂಲಕ ಇದು ಇನ್ಸ್ಟಿಗೇಟ್ ಆಗಿಬಿಟ್ಟು ಈ ಒಂದು ಕೆಟ್ಟ ಪ್ರಕರಣ ಆಗಿದೆ. ಈ ಥರ ಒಂದು ಪ್ರಕರಣ ಯಾರಿಗೂ ನಡಿಬಾರ್ದು. ಈ ಥರ ಒಂದು ಕೊಲೆನೇ ಆಗಿದೆ. ಒಂದು ಚಿಕ್ಕ ಮನೆಯ ಹುಡುಗ, ಅವನು ತುಂಬ ಕರುಣೆ ಇದೆ ನನ್ನ ಮನಸ್ಸಲ್ಲಿ ಈ ಒಂದು ಹತ್ಯೆನ ತಗೊಂಡ್ಬಿಟ್ಟು ಅವ್ರ ಪರಿವಾರದ ಮೇಲೆ. ಬಟ್ ಸ್ವತಃ ದರ್ಶನ್ ಸರ್ ಅವ್ರ ಕೈ ಎತ್ತಿ ಇದೇನೇನೋ ವರ್ಷನ್ಸ್ ಬರ್ತಾ ಇದೆ ಮೀಡಿಯಾನಲ್ಲಿ, ಅದು ಎಲ್ಲೂ ಒಂದು ಕಡೆ ಅಫಿಷಿಯಲ್ ಸ್ಟೇಟ್ಮೆಂಟ್ ಆಗಿ ಇಲ್ಲವೇ ಇಲ್ಲ. ಈಗ ನಮಗೆ ದಯಾನಂದ್ ಸರ್, ವಿ ಹ್ಯಾವ್ ಟು ರೆಸ್ಪೆಕ್ಟ್ ದ ಪೊಲೀಸ್, ಹಗಲು ರಾತ್ರಿ ಕಷ್ಟಪಟ್ಟಿದ್ದಾರೆ ಇನ್ವೆಸ್ಟಿಗೇಷನ್ಗೆ. ಸಾಹೇಬ್ರು ಏನು ಹೇಳಿದರು, ಕಮಿಷನರ್ ಸರು, ವಿಚಾರಣೆ ನಡೀತಾ ಇದೆ, ನಮಗೆ ಸಮಯ ನೀಡಿ ಅಲ್ವಾ. ಅದಾದಮೇಲೆ ತಿರ್ಗಾ 100 ಪ್ರಶ್ನೆಗಳು, ಬಿಕಾಸ್ ಜರ್ನಲಿಸ್ಟ್ ಅನ್ನೋರು ತುಂಬ ಬುದ್ಧಿವಂತರಾಗಿದ್ದಾರೆ. ಆ್ಯಂಡ್ ಇಮಿಡಿಯೇಟ್ಲಿ ಇನ್ನೂ 100 ಪ್ರಶ್ನೆಗಳು ಕೇಳಿದ್ರೆ ಅವ್ರದ್ದು ಒಂದೇ ಉತ್ತರ ಇತ್ತು, ವಿಚಾರಣೆ ನಡೀತಾ ಇದೆ, ಸಮಯ ಅವಕಾಶ ನೀಡಿ ಅಂತ. ಬಟ್ ಆಟ್ ದಿ ಅದರ್ ಹ್ಯಾಂಡ್ ಹಲವಾರು ಚಾನೆಲ್ಗಳು, ಮೀಡಿಯಾಗಳು ವಿಡಿಯೋ ಸಿಕ್ಬಿಟ್ಟಿದೆ, CCTV ಕ್ಯಾಮ್ರಾ ವಿಡಿಯೋನೇ ಸಿಕ್ಬಿಟ್ಟಿದೆ ಅಂತಲೂ ಡಿಕ್ಲೇರ್ ಮಾಡ್ತಾ ಇದ್ದಾರೆ. ಎಲ್ಲಿದೆ ಅಫಿಷಿಯಲ್ ಸ್ಟೇಟ್ಮೆಂಟಲ್ಲಿ ಪೊಲೀಸ್ ಅವ್ರದ್ದು? ಮತ್ತು ಅವರು ಜೋರಾಗಿ ಕೈಯಿಂದ ಹೊಡೆದಿದ್ದಾರೆ, ಹೋಗ್ಬಿಟ್ಟು ತಲೆ ಬಸ್ ಮೇಲೆ ತಾಕ್ಬಿಟ್ಟು ಅವರ ಹತ್ಯೆ ಆಗಿದೆ, ಹೊಡೆದಿರೋರು ದರ್ಶನ್ ಅಂತಲೂ ಹೇಳಲಾಗಿದೆ. ಅದೆಲ್ಲ ಅಫಿಷಿಯಲ್ ಸ್ಟೇಟ್ಮೆಂಟ್ ಇಲ್ಲವೇ ಇಲ್ಲ. ಸೊ ಈ ಒಂದು ಸಿಚುವೇಷನಲ್ಲಿ ಅವ್ರು ಆಬ್ಸೆಂಟ್ ಇದ್ದಾರೆ, ಅವರಿಗೆ ಫ್ರೀಡಮ್ ಇಲ್ಲ, ಅವ್ರ ಮೊಬೈಲ್ ಅವ್ರ ಬಳಿಗಿಲ್ಲ, ಅವ್ರು JC-ನಲ್ಲಿದ್ದಾರೆ, ಜೈಲ್ವಾಸ ಅನುಭವಿಸ್ತಾ ಇದ್ದಾರೆ. ಅಲ್ಲಿ ಚಾನೆಲ್ರವ್ರಿಗೆ ಹೋಗ್ಬಿಟ್ಟು ಒಂದು ಬೈಟ್ ತಗೊಳ್ಳಿಕ್ಕಾಗಲ್ಲ, ಅಥವಾ ಅವರು ರಿಪ್ಲೈ ಮಾಡಲಿಕ್ಕೆ ಲೀಗಲ್ ಸಿಚುವೇಷನ್ನಲ್ಲಿ ಈಗ ಇಲ್ಲ. ಹಾಗಾಗಿ ಅದನ್ನು ದುರುಪಯೋಗ ಮಾಡ್ತಾ ಇದ್ದಾರೆ. ದೇ ಆರ್ ಮಿಸ್ಯುಟಿಲೈಸಿಂಗ್ ಹಿಸ್ ಆ್ಯಬ್ಸೆನ್ಸ್ ಲೈಕ್ ಎನಿಥಿಂಗ್, ಟೇಕಿಂಗ್ ಅಡ್ವಾಂಟೇಜ್ ಆಫ್ ಹಿಸ್ ಆ್ಯಬ್ಸೆನ್ಸ್. ಅವರ ಒಂದು ಆ್ಯಬ್ಸೆನ್ಸ್ನ ಅಡ್ವಾಂಟೇಜ್ ತಗೊಳ್ಳಲಾಗಿದೆ. ಆ್ಯಂಡ್ ಇದು ಎಲ್ಲ ಊಹೆ ಪೂಹೆಗಳು ಪರದಾಡ್ತಾ ಇದೆ. ಸೊ ಇದನ್ನು ನಾನು ಖಂಡಿತವಾಗ್ಲೂ ಈ ಊಹೆ ಪೂಹೆ ಅನ್ನೋದನ್ನು, ಈ ಮಲ್ಟಿಪಲ್ ವರ್ಷನ್ಸ್ ಅನ್ನೋದನ್ನು ನಾನು ಖಂಡಿತವಾಗ್ಲೂ ಖಂಡಿಸ್ತೀನಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.